ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರದ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಸಿಂಪಲ್ ಅಂತಾನೂ ಹೇಳ್ಬೋದು, ಬೇಗನೂ ಕೂಡ ಆಗುತ್ತೆ. ಸೊ ಹೇಗ್ ಮಾಡೋದು, ಏನೇನ್ ಬೇಕಾಗುತ್ತೆ ಇದಕ್ಕೆಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಮೊದಲಿಗೆ ನಾನು ಶುಂಠಿಯನ್ನು ಹಚ್ಚಿಟ್ಕೊಂಡಿದ್ದೀನಿ, ನಂತರ ಟೊಮೊಟೊನ ಹಚ್ಕೋತಾ ಇದೀನಿ, ನಂತರ ಇವಾಗ ಈರುಳ್ಳಿನೆಲ್ಲ ಚೆನ್ನಾಗಿ ಹಚ್ಚಿಟ್ಕೋತಾ ಇದೀನಿ. ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ಮತ್ತೆ ಸಣ್ಣ ಈರುಳ್ಳಿನ ತಗೊಂಡಿದ್ದೀನಿ, ಮತ್ತೆ 2 ಟೊಮೆಟೊ ತಗೊಂಡಿದ್ದೆ, 1 ಇಂಚು ಶುಂಠಿಯನ್ನ ತಗೊಂಡಿದ್ದೆ. ಸೊ ಇವಾಗ ಇಲ್ಲಿ 1 ಉಂಡೆ ಬೆಳ್ಳುಳ್ಳಿನ ತಗೊಂಡಿದ್ದೆ, ಅದನ್ನ ಮಾತ್ರ ಜಜ್ಜಿಟ್ಕೋತಾ ಇದೀನಿ. ಇದು ಬಂದು ಒಗ್ಗರಣೆಗೆ. ಸೊ ಇನ್ನು ಒಂದು ಉಂಡೆನ ಬಿಡಿಸಿಟ್ಕೊಂಡಿದ್ದೀನಲ್ಲ, ಅದು ಬಂದು ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಹಾಕೊಳ್ಬೇಕು. ಸೊ ಅದಕ್ಕೆ ಇವಾಗ ಎಲ್ಲದನ್ನು ನಾನು ಮುಂಚೆನೆ ಜಜ್ಜಿಟ್ಟು ಇಟ್ಕೊಂತಾ ಇದ್ದೀನಿ. ನೋಡಿ, ಇದೆ 1 ಉಂಡೆ ಬೆಳ್ಳುಳ್ಳಿ ಅಷ್ಟು ನಾನು ಜಜ್ಜಿಟ್ಕೋತಾ ಇದ್ದೀನಿ. ಒಂದನ್ನ ಒಗ್ಗರಣೆಗೆ, ಇನ್ನೊಂದನ್ನ ಮಸಾಲೆ ರುಬ್ಬೋದಿಕ್ಕೆ. ಸೊ ನೀವು ಅದೇ ರೀತಿ ಎತ್ತಿಟ್ಕೊಳ್ಳಿ. ಇಲ್ಲಿ ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಏನೇನ್ ಬೇಕಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. 1 ಪಲಾವ್ ಎಲೆ, 2 ರಿಂದ 3 ಚಕ್ಕೆ, 3 ರಿಂದ 4 ಲವಂಗ, 1 ಏಲಕ್ಕಿ, 2 ಮರಾಠಿ ಮೊಗ್ಗು, ಸ್ವಲ್ಪ ಚಿಕ್ಕ ಮೆಣಸಿನ್ಕಾಯಿ, ಈ ಚೋಟ್ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, ಸೊ ಅದು ಒಣ ಮೆಣಸಿನ್ಕಾಯಲ್ಲಿ ತಗೊಂಡಿದ್ದೀನಿ, ಒಣ ಚೋಟ್ ಮೆಣಸಿನ್ಕಾಯಿ. ಮತ್ತೆ 1 ಹಿಡಿಯಷ್ಟು ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಕಲರ್ ಬರೋದಿಕ್ಕೆ. ಆ ಚೋಟ್ ಮೆಣಸಿನ್ಕಾಯಿ ಬಂದು ಖಾರ ತುಂಬಾ ಇರುತ್ತೆ, ಸೊ ಹಂಗಾಗಿ ನಾನು 4 ರಿಂದ 5 ಮಾತ್ರ ತಗೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ನೋಡಿ ತಗೋಬಹುದು. ಮತ್ತೆ ಸ್ವಲ್ಪ ಸೋಂಪು ತಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು. ಸೊ ಇವನ್ನೆಲ್ಲಾನು ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದು ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಮಾಡ್ಕೊಂಡಿದ ನಂತರ ಶುಂಠಿಯನ್ನ ಹಾಕೊಂತಾ ಇದ್ದೀನಿ. ನಾನಿಲ್ಲಿ ಶುಂಠಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಮತ್ತೆ ಬೆಳ್ಳುಳ್ಳಿಯನ್ನು ಕೂಡ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನೂ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಉರಿತಾ ಮಸಾಲೆ ಸ್ಮೆಲ್ ಬರುತ್ತೆ, ತುಂಬಾ ಚೆನ್ನಾಗಿ ಸ್ಮೆಲ್ ಕೊಡ್ತಾ ಇರುತ್ತೆ. ಸೊ ಈ ಸ್ಮೆಲ್ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಾ ಪದಾರ್ಥಗಳನ್ನು ಒಂದೊಂದಾಗೇನೆ ಹಾಕೊಂಡು ಲೈಟ್ ಆಗಿ ಫ್ರೈ ಮಾಡ್ಕೊಬೇಕು. ಸೊ ಯಾವ್ದನ್ನು ಕೂಡ ಫುಲ್ ಜಾಸ್ತಿ ರೋಸ್ಟ್ ಮಾಡ್ಕೊಂಬೇಡಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾತ್ರ ಹುರ್ಕೊಳ್ಳಿ ಸಾಕು. ಜಾಸ್ತಿ ರೋಸ್ಟ್ ಮಾಡ್ಕೊಂಬೇಡಿ, ಜಾಸ್ತಿ ರೋಸ್ಟ್ ಮಾಡ್ಕೊಂಡಷ್ಟು ಮಸಾಲೆ ಸ್ಮೆಲ್ಲು ಮತ್ತೆ ಚೇಂಜ್ ಆಗುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಸೊ ಇವಾಗ ನಾನಿಲ್ಲಿ 1 ಈರುಳ್ಳಿ, ಹಚ್ಚಿಟ್ಕೊಂಡಿದಂತ ಈರುಳ್ಳಿನ ಹಾಕೊಂತಾ ಇದ್ದೀನಿ, 1.5 ಈರುಳ್ಳಿನ, ಅದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಷ್ಟು ನಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇವಾಗ ನಾನು ಟೊಮೆಟೊನ ಆಡ್ ಮಾಡ್ಕೊಂಡಿದ್ದೀನಿ, ಟೊಮೆಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದೆಲ್ಲವೂ ಆಗಿದೆ ಅನ್ಕೊಂತೀನಿ, ಚೆನ್ನಾಗಿ ಬಾಡಿದೆ. ಸೊ ಇವಾಗ ಇದಕ್ಕೆ ನಾನಿಲ್ಲಿ ತೇಜು ಕಂಪ್ನಿ ಅವ್ರದ್ದು ಚಿಕನ್ ಮಸಾಲಾ ಪೌಡರ್ನ ಹಾಕೋತಾ ಇದ್ದೀನಿ. ಇದು ಫುಲ್ 1 ಪ್ಯಾಕೆಟ್ ಫುಲ್ ಹಾಕೋತಾ ಇದ್ದೀನಿ. ಮತ್ತೆ 2 ರಿಂದ 3 ಸ್ಪೂನ್ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನ ಹಾಕೊಂಡು ಚೆನ್ನಾಗಿ ಇವಾಗ ನಾನು ಹುರ್ಕೊಂತೀನಿ ಲೋ ಫ್ಲೇಮ್ ಅಲ್ಲಿ. ಇದು ಸ್ವಲ್ಪ ಮಾತ್ರ ಬ್ರೌನ್ ಕಲರ್ ಆಗ್ಬೇಕು, ಜಾಸ್ತಿ ಹುರ್ಕೊಂಬೇಡಿ. ಬ್ಲಾಕ್ ಆಗಿ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಇದು ಸ್ವಲ್ಪ ಕೆಂಪಾಗಿ ಕಾಣುತ್ತೆ, ಅಲ್ಲಿವರೆಗೂ ಮಾತ್ರ ನಾವು ಹುರ್ಕೊಳ್ಳೋಣ. ನಿಮ್ಗೂ ಕೂಡ ಗೊತ್ತಾಗುತ್ತೆ ಹುರ್ಕೋತಾ ಯಾವ ಕಲರ್ಗೆ ಚೇಂಜ್ ಆಗುತ್ತೆ ಅಂತ. ಸೊ ಆ ಬಣ್ಣಕ್ಕೆ ಬಂದ ನಂತರ ನಾವು ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ ನಾನು, ನೋಡ್ತಿರ್ಬೋದು ನೀವು. ನೋಡಿ, ಕಲರ್ ಕೂಡ ತುಂಬಾ ಚೇಂಜ್ ಆಯ್ತು. ಸೊ ಇವಾಗ ಇದು ಆಗಿದೆ. ಇದಾದ ನಂತರ ನಾನು ಇದನ್ನ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇದು ತಣ್ಣಗಾದ ನಂತರ ನಾವು ರುಬ್ಕೊಳ್ಳೋಣ. ಸೊ ಇವಾಗ ಅದಕ್ಕೂ ಮುಂಚೆ ನಾನಿಲ್ಲಿ ಚಿಕನ್ನ ಚೆನ್ನಾಗಿ ತೊಳ್ಕೊಂಡ್ಬಿಡ್ತಾ ಇದ್ದೀನಿ. ನಾನಿಲ್ಲಿ 3/4 kg ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ನೀವು ಎಷ್ಟು kg ತಗೋತೀರೋ ಅದ್ರ ಮೇಲೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಮಸಾಲೆದು. ಸೊ ಇಲ್ಲಿ 3/4 kg ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂತಾ ಇದ್ದೀನಿ 2 ರಿಂದ 3 ಸತಿ. ಸೊ ಚಿಕನ್ ಎಲ್ಲ ಚೆನ್ನಾಗಿ ತೊಳೆದ ನಂತರ ಇದನ್ನ ಸ್ವಲ್ಪ ಹೊತ್ತು ಸೋಸೋದಿಕ್ಕೆ ಬಿಡ್ತೀನಿ. ಸೊ ಇದು ನೀರೆಲ್ಲ ಸೋಸ್ಕೊಂಡ್ಬಿಡ್ಲಿ. ಇದು ನೀರ್ ಇರಬಾರ್ದು ನಾವು ಒಗ್ಗರಣೆ ಮಾಡೋವಾಗ. ಸೊ ಯಾಕೆಂದ್ರೆ ನಿಮ್ಗೆ ಚಿಕನ್ ನೋಡ್ತಿರುವಾಗ್ಲೇ ಗೊತ್ತಾಗುತ್ತೆ ಚಿಕನ್ ಅಲ್ಲಿ ಫ್ಯಾಟ್ ಎಷ್ಟಿದೆ ಅಂತ. ಸೊ ನೀವು ನೋಡ್ತಿರ್ಬೋದು ಚಿಕನ್ ಅಲ್ಲಿ ಸ್ವಲ್ಪ ಫ್ಯಾಟ್ ಇದೆ. ಬಾಯ್ಲರ್ ಕೋಳಿ ಅಂದ್ಮೇಲೆ ಫ್ಯಾಟ್ ಇರತ್ತಲ್ವಾ, ಸೊ ಹಂಗಾಗಿ ನಾನಿವಾಗ ಅದು ಚಿಕನ್ ಎಲ್ಲ ತೊಳ್ಕೊಂಡಿದ ನಂತರ ಅದನ್ನ ನೀರ್ ಸೋರ್ಸೋದಿಕ್ ಬಿಟ್ಟಿದ್ದೀನಿ. ಸೊ ಇಲ್ಲಿ ಹುರ್ಕೊಂಡಿದಂತ ಮಸಾಲೆಗಳನ್ನ ಇಟ್ಕೊಂಡಿದ್ನಲ್ಲ, ಸೊ ಆ ಮಸಾಲೆಯನ್ನ ನಾನು ಪೇಸ್ಟ್ ಮಾಡ್ಕೊಂತಾ ಇದ್ದೀನಿ. ಮಸಾಲೆಯನ್ನ ರುಬ್ಕೊಂಡಿದ್ದಾಯ್ತು. ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಂಡಿನ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ರಿಂದ 3 ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ನೀವು ಹಾಕೋಬಹುದು. ಸೊ ನಾನಿಲ್ಲಿ ಬಾಂಡ್ಲಿನ ಚೆನ್ನಾಗಿ ಕಾದ ನಂತರ ಆಯಿಲ್ನ ಹಾಕೊಂಡಿದ್ದಾಯ್ತು. ಮತ್ತೆ 1 ಉಂಡೆ ಬೆಳ್ಳುಳ್ಳಿಯನ್ನ ಜಜ್ಜಿಟ್ಕೊಂಡಿದ್ನಲ್ಲ, ಸೊ ಅದನ್ನ ಹೀಗೆ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಚಿಕನ್ ಅಲ್ಲಿ ನಾನು ಜಾಸ್ತಿ ಬೆಳ್ಳುಳ್ಳಿನ ಆಡ್ ಮಾಡ್ಕೊತಾ ಇರ್ತೀನಿ. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡಿದ್ದಾದ
ಆದ ನಂತರ ನಾವಿಲ್ಲಿ ಚಿಕನ್ನ ಹಾಕೋತಾ ಇದ್ದೀನಿ. ನಾನು 3/4 kg ಚಿಕನ್ನ ತಗೊಂಡಿದ್ನಲ್ಲ, ಸೊ ಆ ಚಿಕನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ನೀರು ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಇರುವಂಥ ಕೊಬ್ಬಿನಂಶದ ನೀರು ಬಿಡಬೇಕು. ಸೊ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಮುಚ್ಚಿಟ್ಕೊಂಡ್ಬಿಡ್ತೀನಿ. ಇದ್ರ ಚೆನ್ನಾಗಿ ಇದ್ರ ನೀರೆಲ್ಲ ಬಿಟ್ಕೊಳ್ಳಿ. ನಂತರ ಸಿಗ್ತೀನಿ ನಾನು ನಿಮಗೆ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ನೀವು ಕಾಶ್ಮೀರ್ ಚಿಲ್ಲಿ ಪೌಡ್ರನ್ನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ MTR ಚಿಲ್ಲಿ ಪೌಡ್ರನ್ನಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಏನು ಅಷ್ಟು ಖಾರ ಇರಲ್ಲ. ಸೊ ಹಂಗಾಗಿ ಸ್ವಲ್ಪ ಚಿಕನ್ ಜೊತೆಗೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು ರುಬ್ಕೊಂಡಿದಂಥ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಇದನ್ನ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೋಡ್ತಾ ಇರಿ. ಇಲ್ಲಿ ಇವಾಗ ಚಿಕನ್ ಮಸಾಲೆ ರೆಡಿ ಆಗ್ತಾ ಇದೆ. ಸೊ ಇದ್ರ ಪಾಡಿಗೆ ಇದು ರೆಡಿ ಆಗಲಿ. ನಾನು ಇದ್ರ ಜೊತೆಗೆ ಚಪಾತಿನ ಮಾಡ್ಕೋತಾ ಇದ್ದೀನಿ. ಸೊ ಸಾಫ್ಟ್ ಆಗಿ ಚಪಾತಿಯನ್ನ ಹೇಗೆ ಮಾಡೋದು ಅಂತಾನು ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಒಂದೇ ಅಲ್ಲ, ರೋಟಿ ಅಥವಾ ಪರೋಟ, ಸೊ ಇಡ್ಲಿ, ದೋಸೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಯನ್ನ ಕಲ್ಸ್ಕೊಳ್ಳುವಾಗ ಸ್ವಲ್ಪನೇ ನೀರಾಕಿ ಕಲ್ಸಿಟ್ಕೋಬೇಕು. ಅದಕ್ಕೆ ಕಲ್ಸಿದಾದ ನಂತರ 1 ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಈ ರೀತಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಎಲ್ಲದನ್ನ ಹೀಗೆ ಉಂಡೆಗಳನ್ನ ಮಾಡಿಟ್ಕೊತಾ ಇದ್ದೀನಿ. ಚಪಾತಿಯನ್ನ ಸಾಫ್ಟ್ ಆಗಿ ಬರ್ಬೇಕಂದ್ರೆ ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ್ಲೇನೆ ಸ್ವಲ್ಪ 1 ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ. ಸೊ ಇವಾಗ ನಾನು ಇಲ್ಲಿರುವಂತ ಎಲ್ಲಾ ಚಪಾತಿ ಉಂಡೆಗಳನ್ನು ನಾದ್ಕೊಂಡ್ಬಿಡ್ತೀನಿ. ನೋಡ್ಕೊಂತ ಬನ್ನಿ, ಮತ್ತೆ ಸಿಗ್ತೀನಿ.